ಮಲೆನಾಡ ಮಾತುಕತೆಗೆ ಸ್ವಾಗತ. ಇವತ್ತು ನಾನು ವೆನಿಲಾವನ್ನು ಯಾವ ರೀತಿ ನಾವು ಮೇಂಟೈನ್ ಮಾಡಬೇಕು, ಯಾವ ರೀತಿಯಾಗಿ ಪರಾಗಸ್ಪರ್ಶ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೇನೆ. ಮೊದಲಿಗೆ ಮರಕ್ಕೆ ಈ ರೀತಿಯಾಗಿ ಡ್ರಿಪ್ ವಾಲ್ನಿಂದ ನಾವು ಹ್ಯಾಂಗರನ್ನು ಮಾಡಿಕೊಂಡಿದ್ದೇವೆ. ಈ ವಾಲಿನೊಳಗೆ ಸರಿಗೆಯನ್ನು ಓಡಿಸಿ ಈ ರೀತಿಯಾಗಿ ಮರಕ್ಕೆ ಸುತ್ತಿ ಅದಕ್ಕೆ ಹ್ಯಾಂಗರನ್ನು ಮಾಡಿದ್ದೇವೆ. ನೋಡಿ ಯಾವ ರೀತಿಯಾಗಿ ಮಾಡಲಾಗಿದೆ ಅಂಥೇಳಿ. ಈ ಡ್ರಿಪ್ ವಾಲಿಂದ ಮಾಡಿದರೆ ಹೆಚ್ಚಿನ ಕಾಲ ತಾಳಿಕೆ ಬರುತ್ತೆ, ಯಾಕಂದರೆ ಇಲ್ಲಿ ಬಳ್ಳಿ ಕಟ್ಟಾಗೋ ಸಾಧ್ಯತೆಯೂ ಇಲ್ಲ. ಆದ ಕಾರಣ ನೋಡಿ ಇದು ಯಾವ ರೀತಿಯಾಗಿ ಇದನ್ನು ತೀರ್ಸಾಕಬೇಕು ಅಂಥೇಳಿ ಹೇಳ್ತೇನೆ. ನವಂಬರ್ ಮತ್ತು ಡಿಸೆಂಬರ್ ಈ ಸಮಯದಲ್ಲಿ ಈ ವೆನಿಲಾ ಬಳ್ಳಿಯನ್ನು ತೀರ್ಸಾಕುವಂಥ ಕೆಲಸವನ್ನು ಮಾಡಬೇಕು. ನಮ್ಮ ಎತ್ತರಕ್ಕೆ ಹ್ಯಾಂಗರನ್ನು ಕಟ್ಟಿದ ನಂತರ ನೆಲದಿಂದ ಒಂದು 4 ಫೂಟು ಅಂತರವನ್ನು ಬಿಟ್ಟು ಅದನ್ನು ಕಟ್ ಮಾಡಿ ಪುನಃ ಗಿಡವನ್ನು ನೆಡಬಹುದು. ಈ ರೀತಿಯಾಗಿ ಅದನ್ನು ಇಳಿಸಿ ಮರಕ್ಕೆ ಒಂದು ಸುತ್ತು ಹಾಕಿ ಅಲ್ಲಿ ಕಟ್ಟಿರುವ ಹ್ಯಾಂಗರಿಗೆ ಅದನ್ನು ಜೋತು ಹಾಕಬೇಕಾಗ್ತದೆ. ಯಾಕಂದರೆ ಈ ಒಂದು ಸುತ್ತನ್ನು ಹಾಕೋದ್ರಿಂದ ಅದಕ್ಕೆ ಗ್ರಿಪ್ ಹೆಚ್ಚಿಗೆ ಸಿಗ್ತದೆ ಅಂತ ನಮ್ಮ ಯೋಚನೆ. ನೋಡಿ ಈ ರೀತಿಯಾಗಿ ಮಾಡಲಿಕ್ಕಾಗ್ತದೆ. ಈ ವೆನಿಲಾವನ್ನು ನಾವು ನವಂಬರ್ ಡಿಸೆಂಬರ್ದಲ್ಲೇ ಇದನ್ನು ತೀರ್ಸಾಕಬೇಕಾಗ್ತದೆ. ನಂತರ ಇದು ಹೂ ಬಿಡುವ ಸಮಯ ಪ್ರಾರಂಭವಾದ ಕಾರಣ ಆ ಟೈಮ್ ಸರಿಯಾದ ಟೈಮ್. ನೋಡಿ ಇದು ವೆನಿಲಾ ಹೂವು. ಈ ಹೂವನ್ನು ಯಾವ ರೀತಿ ಪರಾಗಸ್ಪರ್ಶ ಮಾಡಬೇಕು ಅಂಥೇಳಿ ನೋಡುವ. ಇದನ್ನು ಕೃತಕವಾಗಿ ಪರಾಗಸ್ಪರ್ಶ ಮಾಡಬೇಕಾಗ್ತದೆ. ಮುಖ್ಯವಾಗಿ ಹೂವಿನ ಪರಾಕಾಗ್ರ ಮತ್ತು ಪರಾಗಕೋಶ ಭಾಗಗಳನ್ನು ಬಳಸಲಾಗ್ತದೆ. ಕೈಯಿಂದ ಪರಾಗಸ್ಪರ್ಶ ಮಾಡುವ ಪರಾಗಕೋಶವನ್ನು ಪರಾಕಾಗ್ರದ ಮೇಲೆ ಒತ್ತಲಾಗ್ತದೆ. ಇದನ್ನು ಸೂಕ್ಷ್ಮವಾಗಿ ಮಾಡಬೇಕು. ಹೂವಿಗೆ ಯಾವುದೇ ರೀತಿಯ ಪೆಟ್ಟಾಗಬಾರ್ದು. ಆ ರೀತಿಯಲ್ಲಿ ಈ ಪರಾಗಸ್ಪರ್ಶವನ್ನು ಮಾಡಬೇಕು. ಇದಕ್ಕೆ ಕೃತಕವಾಗಿ ಮಾಡಬೇಕಾಗ್ತದೆ. ಸೊಡಿಗೆ ಜೊತೆಯಲ್ಲಿ ಹೂವನ್ನು ಕೂಡ ಹೊಂದಿರುವುದು ನಿಲ್ಲುವಂತಹ ವೆನಿಲಾ ಅಂತ ನಾವು ತಿಳ್ಕೊಳ್ಬಹುದು. ಇಲ್ಲವಾದಲ್ಲಿ ಅದು ಬೆಳವಣಿಗೆಯನ್ನು ನಿಲ್ಲಿಸುತ್ತದೆ. ಮಾಹಿತಿ ಉಪಯುಕ್ತವಾದಲ್ಲಿ ಇದನ್ನು ನೀವು ಪಡೆದುಕೊಳ್ಳಬಹುದು.